ರಾಜ್ಕುಮಾರ್ ಸತ್ತಾಗ ನೀವು ಯಾರು ನೋಡಿದ್ರೋ ಇಲ್ವಾ? ನಾನು ನನ್ನ ಕಣ್ಮುಂದೆ ನೋಡಿದ್ದೀನಿ. ಗುಂಡನ್ನ ನನ್ನ ಕಣ್ಮುಂದೆ ಹೊಡೆದಿದ್ದಾರೆ. ಯಾವನು ಗಲಾಟೆ ಮಾಡ್ತಾ ಇರಲಿಲ್ಲ. ರಾಜ್ಕುಮಾರ್ ಹೆಣ ನೋಡೋಕ್ಕೆ ಹೋದವ್ರಿಗೆ ಗುಂಡನ್ನು ನನ್ನ ಕಣ್ಮುಂದೆ ನನ್ನ ಕಣ್ಣಲ್ಲಿ 4 ಹೆಣನ ನೋಡಿದ್ದೀನಿ. ಸುಮ್ಮನೆ ಮಾತಾಡೋದಲ್ಲ. ಅವತ್ತು ಯಾಕಿರಲಿಲ್ವ ಪೊಲೀಸ್ ವೈಫಲ್ಯ? ಅವತ್ತಾಗಿರಲಿಲ್ವಾ? ಯಾಕೆ ಅಭಿಮಾನಿಗಳಿಗೆ ಗುಂಡು ಹೊಡೆದ್ರು? ನನ್ನ ಕಣ್ಣು ಮುಂದೆ ಬಸವರಾಜ್ ಮಾಲಗತ್ತಿ ಮತ್ತು ಮೈಸೂರಲ್ಲಿ ACP ರಘು ಅಂತಿದ್ದಾರೆ. ಹೈ ಗ್ರೌಂಡ್ಸ್ ಕೆಳಗಡೆ ವಿನ್ಸರ್ ಮ್ಯಾನರ್ ಕೆಳಗಡೆ ಆ ರಘು ಪಾಪ ಅವತ್ತು ಹೈ ಗ್ರೌಂಡ್ಸ್ನ ಸಬ್ ಇನ್ಸ್ಪೆಕ್ಟರ್ ತಡೆದಿದ್ದಾರೆ. ಬಸವರಾಜ್ ಮಾಲಗತ್ತಿ ಇವತ್ತು ರಿಟೈರ್ಡ್ ಆಗಿದ್ದಾರೆ. ಕಂಠೀರವ ಸ್ಟೇಡಿಯಂ ಮುಂದೆಗಡೆ ಅವರು ಪಾಪ ತಡೆಯೋಕ್ಕೆ ಹೋದರೆ KSRPC ಅವರು ಯಾವ ರೀತಿ ಗುಂಡು ಹೊಡೆದ್ರು ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ವಿಡಿಯೋದಲ್ಲಿ ಕ್ಯಾಪ್ಚರ್ ಇದೆ. ಅವತ್ತು ಕುಮಾರಸ್ವಾಮಿ ಅವ್ರಿಗೆ ನೆನಪಿರಲಿಲ್ವಾ ಸೆಕ್ಯೂರಿಟಿ ಕೊಡಬೇಕಂತ? ರಾಜ್ಕುಮಾರ್ ಸತ್ತಾಗ ನೀವು ಯಾರು ನೋಡಿದ್ರೋ ಇಲ್ವಾ? ನಾನು ನನ್ನ ಕಣ್ಮುಂದೆ ನೋಡಿದ್ದೀನಿ. ಗುಂಡನ್ನ ನನ್ನ ಕಣ್ಮುಂದೆ ಹೊಡೆದಿದ್ದಾರೆ. ಯಾವನು ಗಲಾಟೆ ಮಾಡ್ತಾ ಇರಲಿಲ್ಲ. ರಾಜ್ಕುಮಾರ್ ಹೆಣ ನೋಡೋಕ್ಕೆ ಹೋದವ್ರಿಗೆ ಗುಂಡನ್ನು ನನ್ನ ಕಣ್ಮುಂದೆ ನನ್ನ ಕಣ್ಣಲ್ಲಿ 4 ಹೆಣನ ನೋಡಿದ್ದೀನಿ. ಸುಮ್ಮನೆ ಮಾತಾಡೋದಲ್ಲ. ಅವತ್ತು ಯಾಕಿರಲಿಲ್ವ ಪೊಲೀಸ್ ವೈಫಲ್ಯ? ಅವತ್ತಾಗಿರಲಿಲ್ವಾ? ಯಾಕೆ ಅಭಿಮಾನಿಗಳಿಗೆ ಗುಂಡು ಹೊಡೆದ್ರು? ನನ್ನ ಕಣ್ಣು ಮುಂದೆ ಬಸವರಾಜ್ ಮಾಲಗತ್ತಿ ಮತ್ತು ಮೈಸೂರಲ್ಲಿ ACP ರಘು ಅಂತಿದ್ದಾರೆ. ಹೈ ಗ್ರೌಂಡ್ಸ್ ಕೆಳಗಡೆ ವಿನ್ಸರ್ ಮ್ಯಾನರ್ ಕೆಳಗಡೆ ಆ ರಘು ಪಾಪ ಅವತ್ತು ಹೈ ಗ್ರೌಂಡ್ಸ್ನ ಸಬ್ ಇನ್ಸ್ಪೆಕ್ಟರ್ ತಡೆದಿದ್ದಾರೆ. ಬಸವರಾಜ್ ಮಾಲಗತ್ತಿ ಇವತ್ತು ರಿಟೈರ್ಡ್ ಆಗಿದ್ದಾರೆ. ಕಂಠೀರವ ಸ್ಟೇಡಿಯಂ ಮುಂದೆಗಡೆ ಅವರು ಪಾಪ ತಡೆಯೋಕ್ಕೆ ಹೋದರೆ KSRPC ಅವರು ಯಾವ ರೀತಿ ಗುಂಡು ಹೊಡೆದ್ರು ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ವಿಡಿಯೋದಲ್ಲಿ ಕ್ಯಾಪ್ಚರ್ ಇದೆ. ಅವತ್ತು ಕುಮಾರಸ್ವಾಮಿ ಅವ್ರಿಗೆ ನೆನಪಿರಲಿಲ್ವಾ ಸೆಕ್ಯೂರಿಟಿ ಕೊಡಬೇಕಂತ?